ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇತ್ತು, ನಿಮಗೂ ಅದರಿಂದ ಒಳ್ಳೆ ಹೆಸರು ಬರ್ತಾ ಇತ್ತು. ಓಕೆ, ಕಂಟಿನ್ಯೂ ಮಾಡಬೇಕು, ಹಿಂಗೆ ಇರುತ್ತಲ್ವಾ? ಎಲ್ಲ ಕಡೆಯಿಂದ ಆಫರ್ ಬಂತ, ಪ್ರೊಡ್ಯೂಸರ್ ಗೊತ್ತಾಯ್ತಾ ನೀವು ಯಾರು ಅಂತ? ಕನ್ನಡದಲ್ಲಿ ಕನ್ನಡದಲ್ಲಿ ಒಂದು ಅಂದ್ರೆ ಒಂದು ಫೇಸ್ ಆದ್ಮೇಲೆ, ಲೈಕ್ ಆಫ್ಟರ್ ಅ ಫೇಸ್ ಐ ಡಿಡ್ ಸಮ್ ವೆರಿ ಗುಡ್ ಮೂವೀಸ್. ಶಿಷ್ಯ ಅಂತ ಒಂದು ಮಾಡಿದೆ, ವಿಚ್ ವಾಸ್ ಲೈಕ್ ಬ್ಲಾಕ್ ಬಸ್ಟರ್. ಅದಕ್ಕಿಂತ ಮುಂಚೆ ಒಂದು ಫಸ್ಟ್ ಟೈಮ್ ಒಬ್ರು ಮೇನ್ ಸ್ಟ್ರೀಮ್ ಬಿಗ್ ಪ್ರೊಡ್ಯೂಸರ್ ಸಾರಾ ಗೋವಿಂದ್ ಅವ್ರ ಜೊತೆ, ಅದು ಅವ್ರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಗುನ್ನ ಅಂತ, ಹೌದು ಕರೆಕ್ಟ್, ಒಂದು ಮಾಡಿದೆ. ಸೊ ದಟ್ ಮೂವಿ ಹಿ ಸ್ಪೆಂಡ್ ಸೋ ಮಚ್ ಆಫ್ ಮನಿ, ಆ್ಯಂಡ್ ಅದನ್ನ ಆ ಮೂವಿನ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲೂ ಎಂಟರ್ ಮಾಡಿಸಿದ್ರು. ಆ ಫಸ್ಟ್ ಮೂವಿ ವೇರ್ ಅನ್ ಆಂಬಿಯಂಟ್ ಸ್ಮೆಲ್, ಒಂದು ಮೂವಿನಲ್ಲಿ ಒಂದು ಹಾಡು ಬರ್ತಾ ಇದ್ರೆ ಆ ಹಾಡು ಮೂಡ್ ತಕ್ಕಂಗೆ ಫ್ರೇಗ್ನೆನ್ಸು ಥಿಯೇಟರಲ್ಲಿ. ಓ ಯಾ ಯು ಗೋ ಸಿ ಇನ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್, ಇಟ್ಸ್ ದೇರ್. ನಾನು ತಿಳ್ಕೊಂಡೆ ಇವತ್ತು. ಓಕೆ, ಸೊ ಸಿ ಸೋ ಮಚ್ ಆಫ್ ಮನಿ ಇಟ್ ಸ್ಪೆಂಟ್ ಆನ್ ಇಟ್ ಎಲ್ಲ. ಆ ಒಂದು ಟೆಕ್ನಾಲಜಿನ ತರಿಸಿ ಅದಕ್ಕೆ ಐ ಡೋಂಟ್ ಥಿಂಕ್ ಇಟ್ ವರ್ಕ್ ಆಫ್ಟರ್ ಅ ಪಾಯಿಂಟ್. ಬೇರೆ ಯಾವುದು ಮಾಡಿಲ್ಲ ಅನ್ಸುತ್ತೆ ಆ ಮೂವಿ ಬಿಟ್ಟು. ಬಟ್ ದಟ್ ವಾಸ್ ಲೈಕ್ ದ ಫಸ್ಟ್ ಕನ್ನಡ ಮೂವಿ ಹಾಗೆ. ಸೊ ದೆನ್ ಐ ಡಿಡ್ ಶಿಷ್ಯ ವಾಸ್ ಲೈಕ್ ಅ ಬ್ಲಾಕ್ ಬಸ್ಟರ್ ಹಿಟ್. ಅದಾದ್ಮೇಲೆ ನಾನು ಯಾವುದೂ ಒಪ್ಕೊಳ್ಳಿಲ್ಲ. ನೋ, ಈ ಥರದ ಪೀಕಲ್ಲಿ ಇದ್ದಾಗಲೇ ಇನ್ನೊಂದು ಬೇರೆ ಬೇರೆ ಏನೋ ಪ್ರಾಜೆಕ್ಟ್ಗಳನ್ನ ನೋಡ್ತೀವಿ ನಾವು. ಆಲ್ ಆಫ್ ಎ ಸಡನ್ ಚೈತ್ರ ಇಲ್ಲ. ಯಾ, ಸೊ ಆ ಒಂದು ಜಂಪ್ ಆಗ ಟೈಮಲ್ಲಿ ಐ ಟುಕ್ ಅ ಮೇಜರ್ ಡಿಸಿಷನ್ ಆಫ್ ಮೈ ಲೈಫ್, ಆ್ಯಂಡ್ ಮದುವೆ ಮಾಡ್ಕೋಬೇಕು. ದಟ್ ವಾಸ್ ಟು ಗೆಟ್ ಮ್ಯಾರೇಜ್. ಯಾ, ಮದುವೆ ಮಾಡ್ಕೋತೀನಿ ಅಂತ ಐ ಟುಕ್ ಅ ಡಿಸಿಷನ್. ಅಫ್ಕೋರ್ಸ್ ಬೇಡ, ಅದು ಇದು ಮನೆಯಲ್ಲಿ ತುಂಬ ಅಪೋಸಿಷನ್ ಇದ್ರೂ ಐ ಟುಕ್ ದಟ್ ಡಿಸಿಷನ್ ಆಫ್ ಗೆಟಿಂಗ್ ಮ್ಯಾರಿಡ್. ಆ್ಯಂಡ್ ಇದೇ ತುಂಬ ಆಶ್ಚರ್ಯ. ಮತ್ತು ಮನೇಲಿ ಹಿಂಸೆ ಮಾಡ್ತಿರ್ತಾರೆ, ನೀ ಮದುವೆ ಮಾಡ್ಕೊ ಅಂತ ಹೀರೋಯಿನ್ಗಳಿಗೆ. ಹೀರೋಯಿನ್ಸ್ ಬ್ರೇಕ್ ತಗೋತೀರಿ, ಬೇಡ ಬೇಡ ಅಂತಿರ್ತಾರೆ, ಬಿಕಾಸ್ ಮಾರ್ಕೆಟಲ್ಲಿ ಇನ್ನೂ ಇರ್ತಾರೆ. ನೀವು ಉಲ್ಟಾ ಅಲ್ಲ ಮೇಡಮ್. ನೀವು ಸಿ ಏನು ಗೊತ್ತಾ, ಐ ಟೆಲ್ ಯು ಒನ್ ಥಿಂಗ್, ಮೂವೀಸ್ಗೋಸ್ಕರ ಅಂತ ಅಲ್ಲ ನಮ್ಮ ಮನೇಲಿ ನನಗೆ ಮದುವೆ ಮಾಡ್ಕೋಬೇಡ ಅಂದಿದ್ದು. ನಾಟ್ ಬಿಕಾಸ್ ಆಫ್ ದ ಮೂವೀಸ್. ಐ ವಾಸ್ ಡೂಯಿಂಗ್ ಮೈ MBA. ಓಕೆ, ಐ ಕಂಟಿನ್ಯೂಡ್ ಮೈ ಎಜುಕೇಷನ್ ಅದ್ರ ಜೊತೆ. ಮೂವೀಸ್ ಮಾಡ್ತಾನೆ ಐ ಕಂಟಿನ್ಯೂಡ್ ಮೈ ಎಜುಕೇಷನ್. ರೆಗ್ಯುಲರ್ ಕಾಲೇಜಲ್ಲೇ ಐ ಡಿಡ್ ಮೈ ಜರ್ನಲಿಸಮ್, ಸೈಕಾಲಜಿ ಆ್ಯಂಡ್ ವಿಮೆನ್ ಸ್ಟಡೀಸ್ ಫ್ರಮ್ NNKRV. ಅದಾದಮೇಲೆ ಐ ರೋಟ್ ಮೈ ಕ್ಯಾಟ್. ಓಕೆ, ಐ ಹ್ಯಾಡ್ ಅ ವೆರಿ ಗುಡ್ ರ್ಯಾಂಕಿಂಗ್ ಇನ್ ಕ್ಯಾಟ್. ನಾನು MBA ಮಾಡಬೇಕಾಗಿತ್ತು. ಸೊ ಏನಾಯಿತು, ಓದ್ಗೂ ಒಂದು ಪಾಸ್ ಕೊಟ್ಟೆ ಆ್ಯಂಡ್ ಮೂವೀಸ್ಗೂ ಒಂದು ಪಾಸ್ ಕೊಟ್ಟೆ. ಹೆಂಗಾಗೋಯ್ತು ಅಂದರೆ, ಮನೇಲಿ ಅವ್ರಿಗೆ ಗೊತ್ತಿಲ್ದಿರೋ ರೀತಿಯೇ ನಾನು ಮೂವೀಸ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ನಮ್ಮ ಅಮ್ಮಂಗೆ ಗೊತ್ತಿರಲಿಲ್ಲ, ನನಗೆ ಆಫರ್ಸ್ ಬರ್ತಿಲ್ಲ ಅನ್ಕೋತಾ ಇದ್ರು, ಬಟ್ ನಾನು ಬರೋ ಆಫರ್ಸ್ಗೆಲ್ಲ ನೋ ಅಂತ ಇದ್ದೆ. ಓಕೆ ಓಕೆ, ಸುಮ್ಮನೆ ಡಿಫಾಲ್ಟ್ ನೋ. ಯಾ, ಬಿಕಾಸ್ ಒನ್ ಆಫ್ ದಿ ಕಂಡೀಷನ್ಸ್ ಆಫ್ ದ ಪರ್ಸನ್ ಐ ವಾಸ್ ಗೆಟಿಂಗ್ ಮ್ಯಾರಿಡ್ ಟು ಅವಾಗ ವಾಸ್ ದಟ್ ಐ ಶುಡ್ ನಾಟ್ ಆಕ್ಟ್ ಆರ್ ಐ ಶುಡ್ ನಾಟ್ ಸ್ಟಡಿ. ಓದ್ಲೂಬಾರ್ದು, ಏನೂ ಆಗಬಾರ್ದು. ಐ ಶುಡ್ ಬಿಕಮ್ ಅ ಹೌಸ್ ವೈಫ್. ಆ್ಯಂಡ್ ಯು ಅಗ್ರೀಡ್. ಐ ವಾಸ್ ಇನ್ ಲವ್. ಪ್ರೀತಿ. ಯಾ ಅಯ್ಯಯ್ಯೋ, ಅದು ಮಾತ್ರ ಯಾರೂ ಮಾಡಬೇಡಿ, ಇದನ್ನ ಹೇಳ್ತೀನಿ. ನೀವೆಂತ ಹಿಂಗೆ ಹೇಳ್ತಿದ್ದೀರಿ? ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಪ್ರೀತಿ ಯಾರು ಮಾಡಬೇಡಿ. ಯಾ, ಐ ನೋ. ಆ ಟೈಮಲ್ಲಿ ಅಫ್ಕೋರ್ಸ್ ಎಲ್ಲ ಲೈಫ್ ಇಸ್ ಒಂದು ರೋಸಿ ಗ್ಲಾಸಸ್ ಆಗೋಗಿರುತ್ತೆ ಅದು. ಓ ಈ ಪರ್ಸನ್ ಇಲ್ದಿರ ನಾವು ಬದುಕೋಕ್ಕಾಗಲ್ಲ. ಓ ಅಂದರೆ ಹೆಂಗಿರುತ್ತೆ ಗೊತ್ತಾ ಸೈಕಲಾಜಿಕಲಿ, ಆ್ಯಂಡ್ ಐ ಥಿಂಕ್ ಇಟ್ಸ್ ಹಾರ್ಮೋನ್ಸ್ ಆಲ್ಸೋ. ಬಿಕಾಸ್ you want to be with that person always, okay? When you're in love, you want to be with that person. You want to spend your life with that person to the point that ನಾನು ಸಾಯ್ತಾ ಇದ್ರೆ ಈ ಪರ್ಸನ್ ಮುಖಾನೇ ನೋಡಿಕೊಂಡೆ ನಾನು ಸತ್ತೋಗ್ಬೇಕು, ನಾನು ಈ ಪರ್ಸನ್ ಬಿಟ್ಟರೆ ಇನ್ಯಾರನ್ನೂ ಮದುವೆ ಆಗಲ್ಲ, ಈ ಪರ್ಸನ್ ಇಲ್ದಿರ ನನ್ನ ಜೀವನನೇ ಇಲ್ಲ, ಮುಗ್ದೋಗುತ್ತೆ ನನ್ನ ಸಿ ಯು ಆರ್ ಇನ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್ ವೆನ್ ಯು ಆರ್ ಇನ್ ಲವ್, ಓಕೆ? ಆ್ಯಂಡ್ ಆ ಟೈಮಲ್ಲಿ ಏನಾಗುತ್ತೆ, when you're in love so much with that person, ಅವ್ರು ಹೇಳಿದ್ದನ್ನು ಕೇಳೋದಕ್ಕೆ ನಮಗೆ ತಪ್ಪು ಅನಿಸಲ್ಲ. ಅದು ತಪ್ಪೇ ಇದ್ರೂ, ತಪ್ಪೇ ಆಗಿದ್ರೂ ನಮಗೆ ತಪ್ಪು ಅನಿಸಲ್ಲ.
That is like, you know, our mental state is like that. And I think anybody who is in love can relate to that. ಎಲ್ಲಿವರೆಗೂ ಒಂದು ರಿಲೇಷನ್ಶಿಪ್ ಟಾಕ್ಸಿಕ್ ಅಂತ ಗೊತ್ತಾಗಲ್ಲ ವೆನ್ ಒಂದಿಷ್ಟು ಸಮಯ ಕಳೆದು ವೆನ್ ಯು ಆಲ್ಸೋ ನೋ ದ್ಯಾಟ್ ದೆರ್ ಇಸ್ ನಥಿಂಗ್ ಮೋರ್ ಟು ಗಿವ್. ಏನು ಕೊಟ್ರು ಈ ರಿಲೇಷನ್ಶಿಪ್ಪಲ್ಲಿ ದೆರ್ ಇಸ್ ನೋ ಹ್ಯಾಪಿನೆಸ್ ಅಂತ ಗೊತ್ತಾದಾಗ, ಬಟ್ ಎಲ್ಲಿವರೆಗೂ ಯು ಟ್ರೈ ಟು ಗಿವ್ ಸೊ ದ್ಯಾಟ್ ಓಕೆ ಇವ್ರು ಖುಷಿಯಾಗಿ ಇಟ್ಬಿಟ್ರೆ ನಾವು ಖುಷಿಯಾಗಿರ್ತೀವಿ. ಯು ಗಿವ್ ಇನ್ ದಟ್ ರಿಲೇಷನ್ಶಿಪ್ ಅಲ್ವಾ. ಸೊ ಹಾಗೆ ಎವ್ರಿಥಿಂಗ್ ಸೀಮ್ಸ್ ನೈಸ್. ಪ್ರೀತಿನಲ್ಲಿ ಎವ್ರಿಥಿಂಗ್ ಸೀಮ್ಸ್ ನೈಸ್ ಆ್ಯಂಡ್ ಎವ್ರಿಥಿಂಗ್ ಸೀಮ್ಸ್ ಓಕೆ. ಕೆಲಸ ಮಾಡಬೇಡವಾ, ಆಯಿತು ಬಿಡು ಕೆಲಸ ಮಾಡಲ್ಲ. ಪ್ರೀತಿಗೋಸ್ಕರ ಓದ್ಬೇಡವಾ, ಬೇಡ ಬಿಡು. ಸೊ ನೀವು ಹಾಗೆ ಇದ್ರಿ? ಎಲ್ಲ ಕಂಪ್ಲೀಟ್ಲಿ ಒಂದು ಪಾಯಿಂಟಲ್ಲಿ ನಾನು 4 years ಈವನ್ ಆಫ್ಟರ್ ಐ ಚೇಂಜ್ಡ್ ಮೈ ನಂಬರ್ ನಮ್ಮ ಮನೆಗೆ ಫೋನ್ ಕಾಲ್ಸ್ ಬರ್ತಿತ್ತು, ನನಗೆ ಮೂವಿ ಆಫರ್ಸ್ ಬರ್ತಾಯಿತ್ತು. ಮದುವೆ ಆದಮೇಲೂ ಕಂಟಿನ್ಯೂಸ್ ಆಫರ್ಗಳಿತ್ತು. ಈ ಫೋನ್ ಬರುತ್ತೆ ಅಂತ ನಂಬರ್ ಚೇಂಜ್ ಮಾಡಿಬಿಟ್ಟಿದ್ರಿ? ಹಾಂ, ಟು ದ ಪಾಯಿಂಟ್ ದ್ಯಾಟ್ ನಾನು ಎಲ್ಲಾದರೂ ದಾರಿನಲ್ಲಿ ಹೋಗ್ತಾ ಇದ್ರೆ ನೀವು ಚೈತ್ರ ಹಳ್ಳಿಕಿರಿ ಅಲ್ವಾ ಅಂತ, ಇಲ್ಲ ತಪ್ಪು ತಿಳ್ಕೊಂಡಿದ್ದೀರಾ, ನಾನಲ್ಲ ಅಲ್ಲ ಮಟ್ಟಕ್ಕೆ. ಎಸ್, ಈ ಥರ ಹೇಳಿದ್ದುಂಟಾ? ಹೌದು, ಈ ಥರನೇ ನಾನು ಹೇಳ್ಕೊಂಡು ಹೋಗ್ತಿದ್ದೆ. ಯಾರಾದರೂ ನೀವು ಚೈತ್ರ ಹಳ್ಳಿಕೆರೆ ಅಲ್ವಾ, ನಾನು ಫೋಟೋ ತೊಗೋಬೋದಾ? ಇಲ್ಲ ನಾನು ಚೈತ್ರ ಹಳ್ಳಿಕೆರೆ ಅಲ್ಲ, ಸಾರಿ ಯಾರೋ ತಪ್ಪು ತಿಳ್ಕೊಂಡಿದ್ದೀರಾ, ನಾನಲ್ಲ. ಯಾಕೆ ಅಷ್ಟೊಂದು ಅಂಥ ನಿರ್ಧಾರಗಳು? ಬಿಕಾಸ್ ಐ ಚೋಸ್ ಅ ಲೈಫ್ ಲೈಕ್ ದಟ್. ಬಿಕಾಸ್ ಆಫ್ ಲವ್? ಎಸ್, ಐ ಡಿಡ್ ದಟ್. ಸೊ ನೀವು ಪ್ರೀತಿ ಕೈ ಹಿಡಿದ್ರಿ? ಯಾ, ಪ್ರೀತಿ ನನ್ನ ಕೈ ಬಿಡ್ತು, ನನ್ನನ್ನೇ ಬಿಡ್ತು ಅಂತ ಇಟ್ಕೊಳ್ಳಿ. ಸೊ ಬಟ್ ದೆನ್ ಇಟ್ಸ್ ಓಕೆ, ಇಟ್ಸ್ ಯು ಲರ್ನ್. ಎಲ್ಲ ಒಂದು ಪಾಠ ಜೀವನದಲ್ಲಿ. ಬಟ್ ಅದನ್ನು ಇಷ್ಟೊಂದು ಪಾಸಿಟಿವ್ ಆಗಿ ಹೇಳ್ತಿದ್ದೀರಲ್ಲ. ಸಿ ಒನ್ ಥಿಂಗ್ ಐ ಟೆಲ್ ಯು, ಐ ಥಿಂಕ್ ಐ ಆಮ್ ಅ ವೆರಿ ಹ್ಯಾಪಿ ಸೋಲ್. ಹಾಗೆ ಇರಿ. ಓಕೆ, ಆ್ಯಂಡ್ ನನ್ನ ನೋಬಡಿ ಕ್ಯಾನ್ ಡಿಮ್ ಮೈ ಲೈಟ್. Nothing can spoil my spark. I am somebody, I am love. Love is in me. I am happiness. Happiness is in me. I am joy. So I believe that. So anything, ನನ್ನ ಜೀವನದಲ್ಲಿ ಪ್ರತಿಯೊಂದು ಏನೇ ನಡೆದಿದ್ರು ಅದನ್ನು ನಾನು ಐ ಟೇಕ್ ಇಟ್ ಇನ್ ಅ ವೇ ದ್ಯಾಟ್ ಆ ಟೈಮಲ್ಲಿ ಅದು ನಡಿಬೇಕಿತ್ತು, ನಡೆದು ಹೋಯ್ತು. ಓಕೆ, ಪ್ರತಿಯೊಂದು ನನಗೆ ಒಂದು ಪಾಠ. ಬಟ್ ಆ ಪ್ರೀತಿನ ಅಷ್ಟೊಂದು ಇಷ್ಟಪಟ್ಟಿದ್ರಲ್ಲ, ಅಂದರೆ ಸ್ಯಾಕ್ರಿಫೈಸ್ ಮಾಡಿ ಹೋಗಿದ್ರಲ್ಲ, ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ ನಡೆದಿತ್ತಾ? ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಿಂದಾನೇ 20 ವರ್ಷ ನಡೆಸಿದೆ. ಉಳಿಸ್ಕೋಬೇಕು ಅನ್ನೋದಕ್ಕೇನೆ, ಉಳಿಯೋದಕ್ಕೇನೆ, ಉಳಿಬೇಕು ಇದು ಅನ್ನೋದಕ್ಕೋಸ್ಕರನೇ ನಡೆದಿದ್ದದು. ಕೆಲವೊಂದು ಅಲ್ವೇ ಅಲ್ಲ ನಮಗೆ ಅನ್ನೋದು ತುಂಬ ಲೇಟಾಗಿ ಗೊತ್ತಾಗುತ್ತೆ. ತುಂಬ ಲೇಟ್ ಆಯ್ತು ಆ್ಯಕ್ಚುಲಿ. ಪರವಾಗಿಲ್ಲ, 20 years ಟೈಮ್ ಅಷ್ಟೇ ಹೋಗಿರೋದು ನನ್ನ ಪ್ರಕಾರ. ಆ್ಯಂಡ್ ಟೈಮ್ ಅಷ್ಟೇ ಅಲ್ಲ, ಟೈಮ್ ಒಂದು ದೊಡ್ಡ ಫ್ಯಾಕ್ಟರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಪ್ರೀಷಿಯಸ್. ಇಟ್ ಈಸ್ ವೆರಿ ಪ್ರಿಷಿಯಸ್. ಬಟ್ ಐ ಥಿಂಕ್ ಯಾವ ಏಜು ಚಿಕ್ಕದಲ್ಲ ಅಥವಾ ದೊಡ್ಡದಲ್ಲ ಟು ಸ್ಟಾರ್ಟ್ ಯೋರ್ ಲೈಫ್ ಅಗೇನ್. ಒಂದು 20 ವರ್ಷ ನಾನು ಒಂದು ಪ್ರಪಂಚ ಏನು ಕಟ್ಟಿದ್ನೋ ಆ ಪೂರ್ತಿ ಪ್ರಪಂಚ ಇಲ್ಲ, ಕಂಪ್ಲೀಟ್ಲಿ ವ್ಯಾನಿಶ್ಡ್. ಇಟ್ಸ್ ವ್ಯಾನಿಶ್ಡ್. ಸೊ ಐ ಆಮ್ ಬ್ಯಾಕ್ ಟು 20 years ಬಿಫೋರ್. ಸೊ ರೀಬಿಲ್ಡಿಂಗ್ ಯುವರ್ ಲೈಫ್. ಎಸ್, ಫ್ರಮ್ ಝೀರೋ ಇಟ್ ಬಿಕೇಮ್ ಝೀರೋ. ಎವ್ರಿಥಿಂಗ್ ಬಿಕೇಮ್ ಝೀರೋ. My life became zero. To the point that ಕೆಲಸ ಇಲ್ಲ, ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ. ನಾನು ಏನು ಮಾಡಲಿ ಅನ್ನೋದು ಗೊತ್ತಿಲ್ಲ. ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಬಂದ್ಬಿಟ್ಟಿದ್ರಿ. ಐ ವಾಸ್ ಅ ಪ್ರಾಪರ್ ಹೋಮ್ ಮೇಕರ್. ಅದೊಂದು ಪ್ರಪಂಚ ಅಂತ ಅನ್ಕೊಂಡು ಹೋದ್ರಿ. ಎಸ್ ಐ ವಾಸ್ ಅ ಪ್ರಾಪರ್ ಹೋಮ್ ಮೇಕರ್. ಬೆಳಗ್ಗೆ ಎದ್ದೇಳೋದು, ಅಡುಗೆ ಮಾಡೋದು, ಮಕ್ಕಳನ್ನ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ಮನೆ ನೋಡ್ಕೊಳ್ಳೋದು, ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋದು, ಗಂಡಂಗೆ ಏನು ಬೇಕು ಮಾಡ್ಕೊಡೋದು.
my life was of a proper homemaker. I was a proper homemaker. ಸೊ ಸಡನ್ನಾಗಿ ನಾನು ಒಂದು ಜೀವನ ಶುರು ಮಾಡಬೇಕು ಅಂತ ಎಲ್ಲಿಂದ ಶುರು ಮಾಡೋದು? ವಾಟ್ ವಾಸ್ ಯುವರ್ ಮೆಂಟಲ್ ಥಾಟ್ ಅವಾಗ? ಟು ದ ಪಾಯಿಂಟ್ ದ್ಯಾಟ್ ನಾನು ಇಂಥವ್ರಿಗೆ ಮೆಸೇಜ್ ಮಾಡಿಲ್ಲ ಅಂತ ಇಲ್ಲ, ನಾನು ಕೆಲಸ ಕೇಳ್ಕೊಂಡು ಎಸ್, ಟು ದ ಪಾಯಿಂಟ್ ದ್ಯಾಟ್ ಒಂದು ಟೈಮ್ ನನಗೆ ಕೆಲವೊಂದು ಸತಿ ಅನಿಸುತ್ತೆ ಇದು ಜೀವನ ನನಗೆ ಕಲಿಸಿದ ಪಾಠ. ಕೆಲಸ ನನ್ನನ್ನು ಹುಡ್ಕೊಂಡು ಬರ್ತಾಯಿತ್ತು. ಕೆಲಸ ನನ್ನನ್ನು ಎಷ್ಟು ಹುಡ್ಕೊಂಡು ಬರ್ತಾಯಿತ್ತು ಅಂದರೆ ನಾನು ಬೇಡ ಅಂತ ಬಿಟ್ಟು ಹೋದ್ಮೇಲೆ 4 ವರ್ಷದವರೆಗೂ ಇಲ್ಲ ಬಾ ನಿನಗೆ ಕೆಲಸ ಇದೆ, ನಿನಗೆ ಕೆಲಸ ಇದೆ ಅಂತ ಅಷ್ಟು ಬೆನ್ನು ಹತ್ತಿ ಬಂತು ನನಗೆ ಕೆಲಸ. ಯು ಅವಾಯ್ಡೆಡ್. ನಾನು ಬೆನ್ನು ತೋರಿಸಿ ಹೋದೆ. 20 ವರ್ಷ ಆದಮೇಲೆ ನಾನು ಏನು ಮಾಡಲಿ? ಯಾಕಂದರೆ ನನಗೆ ಗೊತ್ತಿದ್ದಿದ್ದೆ ಕ್ಯಾಮ್ರಾ ಮುಂದೆ ಇದ್ದು. ಅಫ್ಕೋರ್ಸ್ ನಾನು MBA ಮಾಡಿದೆ, MBA ಮಾರ್ಕೆಟಿಂಗ್, MBA HR ಎರಡೂ ಮಾಡಿದೆ ನಾನು ಡಿಸ್ಟೆನ್ಸಲ್ಲಿ. ಬಟ್ ನಾನು ಯಾವತ್ತೂ ಒಂದು ಆಫೀಸಲ್ಲಿ ಹೋಗಿ ಕೆಲಸ ಮಾಡಿದವಳಲ್ಲ, ನನಗೆ ಗೊತ್ತೇ ಇಲ್ಲ ಅದು. ಫಸ್ಟ್ ಥಾಟ್ ಏನು ಬರುತ್ತೆ, ನಾನೇನು ಮಾಡಿದ್ದೆ ಅದು ಮತ್ತೆ ಮಾಡ್ಬೋದಾ? ಸೊ ಇಂಥವ್ರಿಗೆ ಮೆಸೇಜ್ ಮಾಡಿಲ್ಲ ಅಂತಿಲ್ಲ, ಎಲ್ಲರಿಗೂ ಮೆಸೇಜ್ ಮಾಡಿದೆ. ಆ್ಯಕ್ಟರ್, ಆ್ಯಕ್ಟ್ರೆಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರಿಗೂ ಮೆಸೇಜ್ ಮಾಡಿದೆ. ಎಲ್ಲರ ನಂಬರೂ ಹುಡುಕಿ ಇಸ್ಕೊಂಡು ಎಲ್ಲರ ಹತ್ರನೂ ನನಗೆ ಅವ್ರ ನಂಬರ್ ಕೊಡಿ, ಇವ್ರ ನಂಬರ್ ಕೊಡಿ. ನಾನು ಚೈತ್ರ ಹಳ್ಳಿಕೆರೆ. ಲೆಟ್ ಮಿ ನೋ ಎನಿ ಆಪರ್ಚುನಿಟೀಸ್. Yes. Hi, I'm Chaitra Hallikeri. I'm really interested to work. Please do let me know if I fit into any of the characters or any project that you're doing. ಎಷ್ಟು ರಿಪ್ಲೈ ಬಂತು, ಎಷ್ಟು ಕಾಲ್ಸ್ ಬಂತು? ಬರಲಿಲ್ಲ. ಸಿ ಅದೇ ಕೆಲವೊಂದು ಸತಿ ಎನಿಬಡಿ ನೆಕ್ಸ್ಟ್ ಯು ಆವಾಗ ಆ ಥರದ ಕಂಡೀಷನ್ಲಿ? ಸಿ ಎಲ್ಲರಿಗೂ ನಾನು ಆ್ಯಕ್ಚುಲಿ ಫೋನ್ ಮಾಡಿ, ಒನ್ ಪರ್ಸನ್ ಐ ಹ್ಯಾಡೆಂಟ್ ಕಾಲ್ಡ್ ವಾಸ್ ರಕ್ಷಿತಾ. ನಟಿ ರಕ್ಷಿತಾ. ರಕ್ಷಿತಾ ಪ್ರೇಮ್. Yes. I hadn't called her. She's a very, very close friend. We have spent a lot of good times together. ಬಟ್ ಏನೋ ನಾನು ಅವಳಿಗೆ ಫೋನ್ ಮಾಡಿರಲಿಲ್ಲ. ಅವಳಿಗೆ ಯಾರಿಂದನೋ ಗೊತ್ತಾಗಿದೆ ಯುವರ್ ಇನ್ ಟ್ರಬಲ್ ಅಂತ. ಎಸ್, ಅವಳಿಗೆ ಯಾರಿಂದನೋ ಗೊತ್ತಾಗಿದೆ ದ್ಯಾಟ್ ಐ ಆಮ್ ಸೆಪ್ರೇಟೆಡ್, ದ್ಯಾಟ್ ಐ ಆಮ್ ನಾಟ್ ಓಕೆ ಅನ್ನೋದು ಯಾರಿಂದನೋ ಅವಳಿಗೆ ಕಂಡೀಷನ್ ವರ್ಸ್ ಆಗಿದೆ ಈಗ. ಯಾ ಗೊತ್ತಾಗಿದೆ. ಅವಳು ನಂಗೆ ಫೋನ್ ಮಾಡಿದ್ಲು. ಏನು ಅಂದ್ಲು. ಏನಿಲ್ಲ ಅಂದೆ. ಯಾರೋ ಏನೋ ಹೇಳಿದ್ರು ಅಂದ್ಲು. ನಿಜ ಅಂದೆ. ಡೈರೆಕ್ಟ್ ಎಲ್ಲ ಹಂಗೆ ಮಾತಾಡೋದಲ್ಲ. ನಿಜ. ನಾನು ಅವಳು ಹಿಂಗೆ ನಿಜ ಅಂದೆ. ಹೇಳು ಅಂದ್ಲು. ಇನ್ಯಾವತ್ತಾದರೂ ಹೇಳ್ತೀನಿ ಅಂದೆ. ಏನು ಬೇಕು? ಕೆಲಸ ಬೇಕು. ಏನು ಮಾಡ್ತೀಯ? ನಾನು ಹೇಳಿದೆ, ನನಗೆ ಕೆಲಸ ಬೇಕು ಅಷ್ಟೆ, ದುಡಿಬೇಕು. ಏನು ಮಾಡ್ತೀನಿ ಏನು ಮಾಡಲ್ಲ ಆ ಲಕ್ಸುರಿ ನನಗಿಲ್ಲ, ನನಗೆ ಕೆಲಸ ಬೇಕು ಅಷ್ಟೆ. ಅದಾದಮೇಲೆ ಒಂದು ಫೋನ್ ಕಾಲ್ ಬಂತು. ಪಿಕ್ಸೆಲ್ ಪಿಕ್ಚರ್ಸ್ ಪ್ರಶಾಂತಿ ಅವರು ಒಂದು ಸೀರಿಯಲ್ ಮಾಡ್ತಾಯಿದ್ರು. ಅವ್ರ ಪ್ರೊಡಕ್ಷನಲ್ಲಿ ಒಂದು ಕ್ಯಾರೆಕ್ಟರ್ಗೆ ನೆಕ್ಸ್ಟ್ ಡೇ ಒಂದು 2-3 ದಿನ ಆದಮೇಲೆ ಓಕೆ, ಅವಳು ನನಗೆ ವಾಪಸ್ ಫೋನ್ ಮಾಡಿ ನಾನು ಹೇಳಿದ್ದೀನಿ ಅಂತಲೂ ಹೇಳಲಿಲ್ಲ. ಇವತ್ತವರೆಗೂ ಹೇಳಿಲ್ಲ. ಅವಳಿಗೆ ನನಗೆ ಗೊತ್ತು ಅಂತ ಅವಳಿಗೆ ಗೊತ್ತು, ಬಿಕಾಸ್ ಶಿ ವಾಸ್ ಹರ್ ಬೆಸ್ಟ್ ಫ್ರೆಂಡ್. ಶಿ ಇಸ್ ಜಸ್ಟ್ ಟೋಲ್ಡ್ ನನ್ನ ಫ್ರೆಂಡ್ ಇದ್ದಾಳೆ, ಅವಳಿಗೊಂದು ಆಪರ್ಚುನಿಟಿ ಕೊಡಬೇಕು ಅಷ್ಟೇ. ದ್ಯಾಟ್ ವಾಸ್ ಮೈ ಫಸ್ಟ್ ಎಂಟ್ರಿ ಇಂಟು ಬ್ಯಾಕ್ ಟೆಲಿವಿಷನ್. ಕಮ್ ಬ್ಯಾಕ್. ಥ್ಯಾಂಕ್ ಯು ರಕ್ಷಿತಾ ಮೇಡಮ್, ಥ್ಯಾಂಕ್ ಯು. ಸೊ ಸ್ಪೆಷಲ್ ಗ್ರ್ಯಾಟಿಟ್ಯೂಡ್ ಇದೆ ನಿಮಗೆ. ಶಿ ವಾಸ್ ಜಸ್ಟ್ ಒನ್ ಕಾಲ್, ಒಂದೇ ಫೋನ್ ಕಾಲ್
ಅಷ್ಟೇ. ಆ ಒಂದು ಫೋನ್ ಕಾಲಲ್ಲಿ ಅದೊಂದು 4 ಸೆಂಟೆನ್ಸ್ ಅಷ್ಟೇ ಮಾತಾಡಿದ್ದು ನಾವು. ತುಂಬ ಹೊತ್ತು ಏನು ಮಾತಾಡಿಲ್ಲ ನೀವು. ಅವಳಿಗೆ ಇವತ್ತಿನವರೆಗೂ ವಾಟ್ ಐ ವೆಂಟ್ ಥ್ರೂ, ವಾಟ್ ಹ್ಯಾಪೆಂಡ್, ನಾನು ಕೂತ್ಕೊಂಡು ಅವಳಿಗೆ ಫೋನ್ ಮಾಡಿ 1 ಅವರ್ ಕತೆನೂ ಹೇಳಿಲ್ಲ ನಂದು. ಬಟ್ ಸ್ಟಿಲ್ ಟಚಲ್ಲಿ ಇದ್ದೀರಾ? ಯಾ ನಾನು ಮಾಡ್ತೀನಿ, ಅವಳು ಏನಾದರೂ ಇದ್ರೆ ಮಾಡ್ತಾಳೆ, ಇಟ್ಸ್ ದೇರ್. ಓಕೆ, ನನ್ನ ಬರ್ಡೇಗೆ ವಿಶ್ ಮಾಡ್ತಾಳೆ, ನಾನು ಅವಳ ಬರ್ಡೇಗೆ ವಿಶ್ ಮಾಡ್ತೀನಿ, ಅವಳ ಮಗನ ಬರ್ಡೇಗೆ. ಯಾಕಂದರೆ ಅವಳ ಮಗನ ಬರ್ಡೇ ನನ್ನ ಬರ್ಡೇ ಅದು ನೆಕ್ಸ್ಟ್ ಡೇನೆ. ಅವಳ ಮಗಂದು ನಕ್ಷತ್ರ ರಾಶಿ ನಂದೇ. ಅವಳಿಗೆ ಹೇಳೋದು, ನೋಡು ನಾನು ಇರಬೇಕಿತ್ತು ನಿನ್ನ ಜೀವನದಲ್ಲಿ ಇದೆ ಅಂತ. ಸೊ ಹಾಗೆ, ಸೊ ಯಾ, ವಿ ಆರ್ ನಾಟ್ ಲೈಕ್ ದಿನಾಗಲೂ ಮೀಟ್ ಮಾಡ್ತೀವಿ ಅಥವಾ ದಿನಾಗಲೂ ಸಿಗ್ತೀವಿ, ದಿನಾಗಲೂ ಮಾತಾಡ್ತೀವಿ. ಅವಳ ಜೀವನದಲ್ಲಿ ನಡೆಯೋದೆಲ್ಲ ನನಗೆ ಗೊತ್ತಿರುತ್ತೆ ಅಥವಾ ನನ್ನ ಜೀವನದಲ್ಲಿ ನಡೆಯೋದೆಲ್ಲ ಗೊತ್ತಿರುತ್ತೆ ಅವಳಿಗೆ. ನೋ, ಬಟ್ ವೆನ್ ಇಟ್ ಕೇಮ್ ಟು ಡೂ, ಅವಶ್ಯಕತೆ, ವೆನ್ ಇಟ್ ಮ್ಯಾಟರ್ಡ್, ಗುಡ್, she was there.